ನೋಡ್ಬೋದು. ನಿಮ್ಗೆ ಕಾಣಿಸ್ತಿರ್ಬೋದು ಹೇಗೆ ಕುಕ್ ಆಗ್ತಿದೆ ಅಂತ. ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಸೊ ನೀವು ಸಹ ಮಾಡ್ಕೊಂಡು ತಿನ್ನಿ, ಮತ್ತೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗಿತ್ತು ಅಂತ. ಸೊ ನೀವು ಸಹ ಮಾಡ್ಕೊಂಡು ತಿನ್ನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮತ್ತೆ ಬಂದಿದ್ದೀನಿ ನಾನು ಒಂದು ಮಿನಿ ಕುಕಿಂಗ್ ವ್ಲಾಗ್ ಮಾಡೋದಕ್ಕೆ. ಸೊ ನಾನು ಯಾಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಂತರ ತುಂಬ ಜನ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಮನೆಯಿಂದ ಆಚೆ ವರ್ಕ್ ಮಾಡ್ಕೊಂಡು ಮ್ಯಾಂಗ್ಳೂರಲ್ಲಿ ಇರೋರಾಗಿರ್ಬೋದು. ಸೊ ನಮ್ಮ ಹತ್ರ ಟೈಮ್ ತುಂಬ ಕಡಿಮೆ ಇರುತ್ತೆ, ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಇರುತ್ತೆ. ಟೈಮ್ ಅವೈಲಬಿಲಿಟಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರತಿಯೊಂದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ, ಆದಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿ ನಿಮಗೆ ಕುಕಿಂಗ್ ಹೇಳ್ಕೊಡೋಣ ಅಂತ. ಸೊ ಇವತ್ತು ನಾನು ಮಾಡ್ತಾ ಇರೋದು ಟೊಮೆಟೊ ಗೊಜ್ಜು. ಸೊ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಬೋದು. ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಒಂದು 5. ಅದನ್ನ ಈ ತರ ದೊಡ್ಡ ಪೀಸಲ್ಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಯಾಕೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ದಿಸ್ ಇಸ್ ಗಾರ್ಲಿಕ್ ಕ್ರಸ್ಟ್, ಇಲ್ಲನ್ ಕ್ರಸ್ಟ್. ಇಲ್ಲಿ ಚಿಲ್ಲಿ ಒಂದ್ರಲ್ಲಿ 2 ಮಾಡ್ಕೊಂಡಿದ್ದೀನಿ. 1.5 ಮೀಡಿಯಂ ಸೈಜ್ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ನಾನು ಫಸ್ಟ್ ಇವಾಗ ಹಾಕದೆ ಡೈರೆಕ್ಟ್ ಆಗಿ ನಾನು ಇಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಹೋಗ್ತೀನಿ. ಸೊ ನೋಡಿದ್ರಿ ಅಲ್ಲ, ಗಿಂಬಲ್ ಚಾರ್ಜ್ ಮುಗ್ದೋಗಿ ಅದು ಆಫ್ ಆಗ್ಬಿಟ್ಟಿದೆ, ಆದ್ರಿಂದ ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಇಷ್ಟು ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು. ನಾನು ಇದನ್ನ ಆಫ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನಾನು ಇರೋ ಕಡೆ ನಂಗೊಂದು ಮಲಯಾಳಿ ನೇಬರ್ ಇದ್ದಾಳೆ. ಅವಳು ಏನ್ ಮಾಡಿದ್ಲು ಅಂದ್ರೆ, ಶಿ ವಾಸ್ ಹ್ಯಾವಿಂಗ್ ದಿಸ್ ಪಿಕಲ್ಡ್ ಕ್ಯಾರೆಟ್ ಮತ್ತೆ ಕುಕುಂಬರ್ ಇದನ್ನ ತಿಂತಾ ಇದ್ಲು. ನೋಡ್ಬಿಟ್ಟು ನಂಗೆ ಆಸೆ ಆಯ್ತು ತಿನ್ಬೇಕು ಅಂತ. ವಾಟ್ ಐ ಡಿಡ್ ವಾಸ್, ಐ ಜಸ್ಟ್ ಆಸ್ಕ್ಡ್ ಹರ್ ಟು ಗೆಟ್ ಮೀ ಸಮ್. ಕೇಳಾಗ ಹೋಗಿದ್ಲು, ಅವಳು ತಗೊಂಡ್ಬಂದು ಕೊಟ್ಟಿದ್ದಾಳೆ. ಟೇಸ್ಟ್ ಮಾಡಿ ನೋಡೋಣ. ಅಷ್ಟರಲ್ಲಿ ಇದು ಆರ್ತಾ ಇರುತ್ತೆ. ದಿಸ್ ಇಸ್ ಕೋಲ್ಡ್ ರೈಟ್. ಅದು ಕೋಲ್ಡ್ ಆಗ್ಬೇಕು ಸ್ವಲ್ಪ, ಆಮೇಲೆ ಅದನ್ನ ಗ್ರೈಂಡ್ ಮಾಡಬೇಕು. ಗೈಸ್ ಲುಕ್ ಅಟ್ ದಿಸ್. ಏನೇನಿದೆ ಇದ್ರೊಳಗೆ. ಸೊ ಚಿಲ್ಲೀಸ್ ಹಾಕಿದ್ದಾರೆ. ಇದ್ರಲ್ಲಿ ಮೇನ್ ಏನಂದ್ರೆ, ವಿ ಶುಡ್ ನೆವರ್ ಪುಟ್ ಹ್ಯಾಂಡ್. ಟೇಸ್ಟಿಂಗ್ ಟೈಮ್ ಗೈಸ್. ಅಡ್ಡಿ ಪೋಳಿ ಅಣ್ಣ. ಸೊ ಇದು ಆಮೇಲೆ ನೆಂಚ್ಕೊಂಡು ಊಟದ ಜೊತೆ ತಿಂತೀನಿ. ಮೈಂಡ್ ಬ್ಲೋವಿಂಗ್. ಇದಾಗಿದೆ ಟೊಮೆಟೊ. ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದೇ ಒಂದು ಕಡಾಯಿ ಇರೋದ್ರಿಂದ ಇದನ್ನ ನಾನು ವಾಶ್ ಮಾಡಿಬಿಟ್ಟು ಬೇಗ ಇದ್ರೊಳಗೆ ಆನಿಯನ್ಸ್ ಅದೆಲ್ಲ ತಡ್ಕ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಸೊ ಸಿಗೋಣ ಮೀನ್ ವೈಲ್. ಆಯಿಲ್ ಹೀಟ್ ಆಗಿದೆ. ಇವಾಗ ಅದ್ರ ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಜೀರಿಗೆ ಇದ್ರೆ ನೀವು ಜೀರಿಗೆ ಸಹ ಆಗ್ಬಹುದು. ನನ್ನ ಹತ್ರ ಇವಾಗ ಇಲ್ಲ, ಸೊ ನಾನು ಹಾಕ್ತಿಲ್ಲ. ಸಾಸಿವೆ ಹಾಕ್ತಿರ್ಬೇಕಾದ್ರೆ ಮೀನ್ ವೈಲ್ ನಂಗೆ ಕರ್ಬೇವಿನ ಸೊಪ್ಪು ತುಂಬಾ ಇಷ್ಟ. ಸೊ ಜಾಸ್ತಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಹ ಹಾಕೊಂಡು ಬನ್ನಿ. ಕರ್ಬೇವಿನ ಸೊಪ್ಪು ಇಸ್ ರಿಯಲಿ ಗುಡ್ ಫಾರ್ ಯೋರ್ ಹೆಲ್ತ್ ಟು. ಸೊ ಇದಾದ್ಮೇಲೆ ಇದ್ರೊಳಗೆ ನಾನು ಹಾಕೋದು ಗಾರ್ಲಿಕ್, ಕ್ರಸ್ಟ್ ಗಾರ್ಲಿಕ್, ಮತ್ತೆ ನಾನೊಂದು 3 ಚಿಲ್ಲಿನ ಅರ್ಧ ಅರ್ಧ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಫ್ರೈ ಆದ್ಮೇಲೆ ಇವಾಗ ನೆಕ್ಸ್ಟ್ ನಾನೇನು ಟೊಮೆಟೊ ಇದು ಮಾಡಿ ಇಟ್ಕೊಂಡಿದ್ದೆ, ಫ್ರೈ ಮಾಡಿ ಮುಂಚೆನೆ, ಅದನ್ನ ಹಾಕ್ತಾ ಇದ್ದೀನಿ. ಅದು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದ್ರಲ್ಲೂ ಸ್ವಲ್ಪ ಇನ್ನ ಕುಕ್ ಆದ್ರೆ ಇನ್ನ ಅದಕ್ಕೆ ಮಸಾಲ ಎಲ್ಲ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸ್ಮೆಲ್ ಅಂತೂ ಅಲ್ಟಿಮೇಟ್ ಆಗಿ ಬರ್ತಿದೆ. ಇವಾಗ ಇದ್ರೊಳಗೆ ಸ್ವಲ್ಪ ಚಿಲ್ಲಿ ಪೌಡರ್ ಅದೆಲ್ಲ ಹಾಕೊಳ್ಳೋಣ. ನಾನೇನು ಹಾಕೇ ಇಲ್ಲ ಅದ್ರೊಳಗೆ, ಸರಿನಾ? ಬರೀ ಚಿಲ್ಲಿ ಅಷ್ಟೇ ಹಾಕಿರೋದು. ಹಾಗಾಗಿ ಬೇರೆ ಪೌಡರ್ಸ್ ಹಾಕೋಬಹುದು. ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೀವು.
ಟರ್ಮರಿಕ್ ಪೌಡರ್. ದಿಸ್ ಇಸ್ ಧನಿಯಾ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತೆ ಇದು ಹೋಮ್ ಮೇಡ್ ಗರಂ ಮಸಾಲ ಸ್ವಲ್ಪ ಹಾಕ್ತೆ. ನಾನು ಆಕ್ಚುಲಿ ಜಾಸ್ತಿ ಗರಂ ಮಸಾಲ ಅಂಡ್ ಕೊರಿಯಂಡರ್ ಪೌಡರ್ ಜಾಸ್ತಿ ಯೂಸ್ ಮಾಡಲ್ಲ, ಆದಷ್ಟು ಕಡಿಮೆನೆ ಯೂಸ್ ಮಾಡೋದು. ಸ್ಮೆಲ್ಲು ಅಂತೂ ಇನ್ಕ್ರೆಡಿಬಲ್ ಆಗಿ ಬರ್ತಾ ಇದೆ. ಇದ್ರ ಜೊತೆ ಚಪಾತಿ ಅನ್ನ ನೀವೇನ್ ಬೇಕಾದ್ರೂ ತಿನ್ಬಹುದು. ತುಂಬಾ ಅಮೇಜಿಂಗ್ ಅಂಡ್ ಅಲ್ಟಿಮೇಟ್ ಆಗಿ ಬರುತ್ತೆ. ನೋಡಿ ಚೆನ್ನಾಗಾಗಿದೆ, ಫುಲ್ ಎಲ್ಲ ಕುಕ್ ಆಗಿದೆ. ಸೊ ಇದು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಬೇಕು. ಮತ್ತೆ ಉಪ್ಪು ಹಾಕೋಣ. ಸೊ ಆಸ್ ಪರ್ ಯೋರ್ ಟೇಸ್ಟ್. ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಉಪ್ಪು, ಯಾಕಂದ್ರೆ ಟೊಮೆಟೊ ಹಣ್ಣು ಹುಳಿ ಇರುತ್ತಲ್ಲ. ಸ್ವಲ್ಪ ಕೊರಿಯಂಡರ್ ನಾನು ತಗೊಂಡು ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಸಹ ಹಾಕೋಣ ಇದ್ರೊಳಗೆ ಚಾಪ್ ಮಾಡಿ. ಸೊ ಕಷ್ಟಪಟ್ಟು ಮಾಡಿದೆ ಟೊಮೆಟೊ ಗೊಜ್ಜನ್ನ, ನೋಡಿ ಹೇಗಿದೆ ಅಂತ. ತುಂಬಾ ಅಮೇಜಿಂಗ್ ಆಗಿ ಬಂದಿದೆ. ಮತ್ತೆ ಇಲ್ಲೇ ಪಿ ಜಿಯಿಂದಾನೆ 4 ಚಪಾತಿ ತಗೊಂಡೆ. ನಾನು ಜಾಸ್ತಿ ತಿನ್ನಲ್ಲ, ಸೊ ವೇಸ್ಟ್ ಆಗುತ್ತೆ. ಟೇಸ್ಟಿಂಗ್ ಟೈಮ್ ಗೈಸ್. ಮಾಡ್ಕೊಂಡು ತಿನ್ನಿ, ಲೆಜಿಟ್ ಲೈಕ್ ನೋ ವರ್ಡ್ಸ್. ಎಷ್ಟು ಚಪಾತಿ ಬೇಕಾದ್ರೂ ತಿನ್ಬೋದು ಇದ್ರಲ್ಲಿ, ನಿಜವಾಗ್ಲೂ ಅಷ್ಟು ಚೆನ್ನಾಗಾಗಿದೆ. ಬೇಗ ಹೋಗಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಕಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡಿ, ಈಸಿ ಆಗಿತ್ತು ಇಲ್ವೋ ಅಂತ. ಹಾಗಾದ್ರೆ ಬೈ ಬೈ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.